ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಮಿನಿ ಟ್ರಕ್ ಲಾಗ್ಗೆ ಸ್ವಾಗತ. ಹೊಸ ವಿಡಿಯೋ ಮಾಡಿ ಜಾಸ್ತಿ ದಿನ ಆಗೋಯ್ತು. ಏನು ಹತ್ರ 96 ದಿನ ಆಗಿದೆ, 100 ದಿನ ಆಗ್ತಾಯಿದೆ. ಇನ್ಮೇಲೆ ಡೈಲಿ ಲಾಗ್ಸ್ ಮಾಡ್ತೀವಿ. ಸದ್ಯಕ್ಕೆ ಲೋಡಿಂಗ್ ಹೋಗ್ತಾ ಇದ್ದೀನಿ. ಇಲ್ಲಿಗಂದರೆ ಚಿಂತಾಮಣಿ ಲೋಕಲ್ಲೇ ಲೋಡ್ ಆಗುತ್ತೆ. ಹೈದ್ರಾಬಾದ್ಗೆ ಲೋಡಿಂಗ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಲೋಡಿಂಗು, ತಂಬೀರಿ ಸೊಪ್ಪು. ಇನ್ನು ಹೋಗ್ತಾಯಿದ್ದೀನಿ ಊರು ಬಿಟ್ಟೆಲ್ಲ. ಡೈಲಿ ಲಾಗ್ಸ್ ಯಾಕಪ್ಪ ಬರ್ತಾ ಇಲ್ಲ ಅಂದರೆ ನಮ್ಮದು ಪರ್ಮನೆಂಟಾಗಿ ಕೊತ್ತಂಬರಿ ಓಡೋದ್ರಿಂದ ಗಾಡಿ ಡೈಲಿ ಹೈದ್ರಾಬಾದ್ ಸೈಡೇ ಲೋಡಿಂಗ್ ಇರುತ್ತೆ. ಡೈಲಿ ಲಾಗ್ ಮಾಡೋಕ್ಕೂ ಆಗೋಲ್ಲ, ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರಲ್ಲ. ಅದೇ ರೂಟ್ ಎಷ್ಟು ಸರಿ ಅಂತ ತೋರಿಸೋದು. ಇನ್ಮೇಲೆ ನೋಡೋಣ, ಹೊಸ ಕಂಟೆಂಟ್ ಜೊತೆ ಬರ್ತಾ ಇರ್ತೀನಿ. ನಾ ಫೋನ್ ಮೇಲೆ ಫೋನ್ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ತೋಟದ ಹತ್ರ ಹೋಗಬೇಕು. ಕ್ರೇಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇರುತ್ತೆ ತೋಟ. ಹೋಗಿ ತೋಟದಲ್ಲಿ ಬಾಕ್ಸ್ ಎಲ್ಲ ಇಳಿಸಿ ಲೋಡ್ ಮಾಡಿಸ್ಕೊಬೇಕು. ಎಲ್ಲ ಗಾಡಿನೂ ಓಡ್ತಾ ಇದೆ, ಎಲ್ಲ ಗಾಡಿನೂ ಹೈದ್ರಾಬಾದ್ಗೆ ಓಡ್ತಾ ಇದೆ. ಕೊತ್ತಂಬರಿ ಪರವಾಗಿಲ್ಲ, ಸೀಸನ್ ಇವಾಗ ಸ್ವಲ್ಪ ನಡೀತಾ ಇದೆ. ಸ್ವಲ್ಪ ಡಲ್ ಇತ್ತು ಮೊನ್ನೆ ಎಲ್ಲ. ಸದ್ಯಕ್ಕೆ ಚಿಂತಾಮಣಿಗೆ ಎಂಟ್ರಿ ಆದೆ. ಇಷ್ಟೊತ್ತಿನಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಚಿಂತಾಮಣಿಯಲ್ಲಿ. ಒಂದು 9 ಗಂಟೆಗೆ ಬಂದರೆ ಎಲ್ಲ ಕಾಲೇಜ್ ಟೈಮಿಂಗ್ ಅಲ್ವಾ, ಫುಲ್ಲು ಟ್ರಾಫಿಕ್ ಇರುತ್ತೆ. ನಾನು ನಮ್ಮ ವೈಟಿ ಬೊಲರ ತೊಗೊಂಡು ಲೋಡಿಂಗ್ ಹೋಗ್ತಾ ಇರೋದು. ಮತ್ತು ನಮ್ಮ ಅಣ್ಣ ಬಡ ದೋಸ್ತ್ ಬರ್ತಾ ಇದ್ದಾರೆ ಲೋಡಿಂಗ್ಗೆ. ನಾನು ಹೋಗೋರಷ್ಟಿಗೆ ಅವ್ರ ಹತ್ರ ಇರುತ್ತೆ, ಪಾರ್ಟಿ ಹತ್ರ ಅಂತ ಇದ್ದಾರೆ. ನೋಡೋಣ, ಅಲ್ಲಿಲ್ಲ ಅಂದರೆ ಕೋಲಾರ ಹತ್ರ ಇರುತ್ತೆ ಲೋಡಿಂಗು. ನಮಗೆ ಬಂದುಬಿಟ್ಟು ಇಲ್ಲೇ ಚಿಂತಾಮಣಿ ನಿಯರ್ ಬೈ ಇರುತ್ತೆ. ಎಲ್ಲ ಚಿಂತಾಮಣಿ ನಿಯರ್ ಬೈ ಒಂದು 5 ಕಿಲೋಮೀಟ್ರಲ್ಲೇ ತೋಟ ಇರುತ್ತೆ. ಅಂದರೆ ಕೋಲಾರ ಅಂದರೆ ಒಂದು 40 ಕಿಲೋಮೀಟ್ರ್ ಹೋಗಬೇಕು. ಹೋಗಿ ನಾನು ಕನ್ಫರ್ಮ್ ಮಾಡ್ತೀನಿ. ಇದ್ದರೆ ಇಲ್ಲೇ ಇರುತ್ತೆ, ಇಲ್ಲಾಂದರೆ ಆ ಗಾಡಿ ಕೋಲಾರ್ಗೆ ಹೋಗಬೇಕು. ಕೋಲಾರಲ್ಲಿ ಆಲ್ರೆಡಿ ಲೋಡಿಂಗ್ಗೆ ಗಾಡಿ ಬೇಕಂದ್ಬಿಟ್ಟು ಹುಡುಕ್ತಾ ಇದ್ದಾರೆ. ಇವತ್ತು ಪರವಾಗಿಲ್ಲ, ಡಿಮ್ಯಾಂಡ್ ಇದೆ ಗಾಡಿಗಳಿಗೆ. ಯಾವ ಗಾಡಿ ಸಿಗ್ತಾ ಇಲ್ಲ. ಬೆಳಗ್ಗೆನಿಂದ ಒಂದು 5 ಗಾಡಿ ಬೇಕು ಅಂದಿದ್ದಾರೆ, ಯಾವ ಗಾಡಿ ಸಿಗಲಿಲ್ಲ. ಡಿಮ್ಯಾಂಡ್ ಐತೆ ಇವಾಗ. ಮತ್ತು ಡಿಮ್ಯಾಂಡ್ ಇಲ್ಲ ಅಂದರೆ ಎಲ್ಲ ಗಾಡಿ ನಿಂತ್ಕೊಂಡ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಪರವಾಗಿಲ್ಲ, ಎಲ್ಲ ಗಾಡಿ ಹೊಸ ಗಾಡಿ ಜಾಸ್ತಿ ಬಂದುಬಿಟ್ಟಿದೆ. ಗಾಡಿಗೇನೋ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ವರ್ಷ ಡೌನ್ ಆಗ್ತಾಯಿದೆ, ಮತ್ತು ವರ್ಷ ರೈಸ್ ಆಗೋದು ಬಿಟ್ಬಿಟ್ಟು ಡೌನ್ ಆಗ್ತಾಯಿದೆ ಬಾಡಿಗೆ. ಲೋಡಿಂಗು ಮತ್ತು ಕಡಿಮೆ ಆಗ್ತಾಯಿಲ್ಲ, ಜಾಸ್ತಿ ಆಗ್ತಾಯಿದೆ. ಏನು ಮಾಡೋಕ್ಕಾಗಿಲ್ಲ, ಗಾಡಿ ತಂದುಬಿಟ್ಟಿದ್ದೀವಿ, ಅದಕ್ಕೆ ಓಡಿಸ್ತಾ ಇದ್ದೀವಿ ಅಷ್ಟೇ. ಸದ್ಯಕ್ಕೆ ಚಿಂತಾಮಣಿಯಿಂದ ಒಂದು 8:15 ಕರ್ಕೊಂಡು ತೋಟದ ಹತ್ರ ಬಂದು ತೋಟದ ಹತ್ರ ಹಾಕ್ಕೊಂಡಿದ್ದೀನಿ. ಇದೇ ತೋಟ. ಎಲ್ಲ ಆಲ್ರೆಡಿ ಕಟಿಂಗ್ ಮಾಡ್ತಾ ಇದ್ದಾರೆ, ಕೀಳ್ತಾ ಇದ್ದಾರೆ ಆಲ್ರೆಡಿ ಸೊಪ್ಪು. ಇಲ್ಲಿಂದ ಮಾಡ್ತಾರೆ ಸಂಜೆ. ಇವಾಗ 8:15 ಬಂದಿದ್ದೀನಿ ತೋಟದ ಹತ್ರ. ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಲೋಡ್ ಆಗುತ್ತೆ. ಅವಾಗವರೆಗೂ ನಾವು ಇಲ್ಲಿಗೆ ರೆಸ್ಟ್ ತೊಗೊಳೋದಷ್ಟೇ. ಊಟ ಎಲ್ಲ ತಂದು ಕೊಡ್ತಾರೆ ಅವರೇ. ಅದಕ್ಕೆ ಇನ್ನೇನು ಕೆಲಸ ಇಲ್ಲ ಇವಾಗ. ಊಟ ಮಾಡಿಬಿಟ್ಟು ಮಲ್ಕೊಳೋದಷ್ಟೇ. ಊಟ ಮಾಡಿಬಿಟ್ಟು ಅವರೇ ತಂದು ಕೊಡ್ತಾರೆ ಊಟ ಎಲ್ಲ. ನಮ್ಮದು ಬಡ ದೋಸ್ತ್ ಬಂದುಬಿಟ್ಟು ಅಲ್ಲಿ ಕೂಟ್ಪಲ್ಲಿ ಕ್ರಾಸ್ ಅಂದರೆ ಚಿಂತಾಮಣಿಯಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಬಂದಿತ್ತು ಆಲ್ರೆಡಿ. 2 ಗಾಡಿ ಅಲ್ಲೇ ಇದ್ವಿ. ಅಲ್ಲಿಂದ ಅದು ಕೈವಾರದ ತೋಟ ಅಂತ ಅಲ್ಲಿಗೆ ಹೋಯ್ತು. ನಾನು ಇಲ್ಲಿ ಬಂದುಬಿಟ್ಟು ಕೋಲಾರ ರೋಡಲ್ಲಿ ಒಂದು ಚಿಂತಾಮಣಿಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ, ಇಲ್ಲಿಗೆ ಬಂದಿದ್ದೀನಿ. ಆಲ್ರೆಡಿ ಕೀಳ್ತಾ ಇದ್ದಾರೆ. ಆಗುತ್ತೆ 5 ಗಂಟೆ. ಹೈದ್ರಾಬಾದ್ ಗಾಡಿ ಅಂದರೆ ಲೇಟೇ. ವರಂಗಲ್ ಆದರೆ ಮಧ್ಯಾಹ್ನ ಆಗೋಗುತ್ತೆ. ನಮ್ಮದು ಹೈದ್ರಾಬಾದ್ಗಲ್ವ, ಲೇಟ್ ಆಗಲಿ ಬಿಡಿ. ಏನು ಲೇಟ್ ಆದರೆ ಏನು ಪರವಾಗಿಲ್ಲ. ನಾಳೆ ಬೆಳಗ್ಗೆ ಮಾರ್ಕೆಟು 4 ಗಂಟೆ 3 ಗಂಟೆಗೆ ಮಾರ್ಕೆಟು ಅಲ್ಲಿ ಹೋಗೋದು. ನಮ್ಮೆರಡು ಇವತ್ತು ಹೃದಯವಂತ ಗಾಡಿ 2 ಇವತ್ತು ಹೋಗುತ್ತೆ. ಶ್ರೀಆಂಜನೇಯಂ ಗಾಡಿ 2 ರಿಟರ್ನ್ ಇರುತ್ತೆ. ಇವಾಗ ಆಪೋಸಿಟ್ ಆಗಿಬಿಟ್ಟಿದೆ. ನಿನ್ನೆ ನಮ್ಮದು ಹೋಗಿದ್ರೆ ಎಲ್ಲ ಅದೇ ಜೊತೆಯಲ್ಲಿ ಇರೋದು ಗಾಡಿ. ಒಂದೇ ದಿನ ಇರುತ್ತೆ ಎಲ್ಲ ಗಾಡಿನೂ. ಏನು ಮಾಡೋಕ್ಕಾಗಲ್ಲ. ಅದೊಂದು 2 ದಿನ ಅದು ರಿಟರ್ನ್ ಆದರೆ ನಮ್ಮದು ಹೋಗುತ್ತೆ ಈ ಸೈಡ್ನಿಂದ. ಇನ್ನೇನಿಲ್ಲ ನಮ್ಮದು ಕೆಲಸ. ಇವಾಗ ಊಟ ತಂದು ಕೊಡ್ತಾರೆ, ತಿಂದುಬಿಟ್ಟು ಮಲ್ಕೊಳೋದಷ್ಟೇ, ಇನ್ನೇನಿಲ್ಲ. ಸದ್ಯಕ್ಕೆ ಊಟ ಎಲ್ಲ ತಂದುಕೊಟ್ರು. ಊಟ ಮಾಡಿಬಿಟ್ಟು ಬಂದು ಕ್ರೇಟೆಲ್ಲ ಎತ್ಕೊಟ್ಟೆ. ತೊಗೊಂಡೋಗಿ ಹಾಕ್ಕೊಂಡು ಬಾಕ್ಸ್ಗೆ ಇಡ್ತಾ ಇದ್ದಾರೆ. ಈ ಒಂದೊಂದು ಕಟ್ಟು ಬಂದುಬಿಟ್ಟು ಒಂದೊಂದು ಬಾಕ್ಸ್ಗೆ 30 ಕಟ್ಟಿಡ್ತಾರೆ. ಎಲ್ಲ ಬೇಗ ಕೀಳ್ತಾ ಇದ್ದಾರೆ. ಈ ಎಣ್ಣೆ ಇವ್ರು ಬಂದು ಹಾಟ್ಸ್ಪಾಟ್ ಆನ್ ಮಾಡೋಂದ್ರು. ಹಾಟ್ಸ್ಪಾಟ್ ಆನ್ ಮಾಡಿಕೊಂಡು ಅವ್ರ ಜೊತೆ ನಿಂತ್ಕೊಂಡು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೇನು ಮಾಡ್ತಾಯಿದ್ದಾರೆ, ಬೇಗ ಕೀಳಲಿ ಅಂತ ನಾನು ಸ್ವಲ್ಪ ಸದ್ಯಕ್ಕೆ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿದೆ. ಬಂದು ಎಲ್ಲ UPS ಹೊಡ್ಕೊಂಬಂದಿದ್ದಾರೆ. ನೀಲಗಿರಿದು ತೊಗೊಂಡೋಗಿದ್ದನ್ನು ಗಾಡಿ ಕಟ್ಟಬೇಕು. ನೋಡಿ ಹೋಗೋಕ್ಕೆ ರೂಟ್ ಹೆಂಗೈತೆ, ಇದೇ ರೂಟಲ್ಲಿ ಹೋಗಿರೋದು. ಮಾಡೋಕ್ಕಾಗಲ್ಲ. ತೋಟಗಳಲ್ಲಿ ಲೋಡಿಂಗ್ ಬಂದಮೇಲೆ ಇಂಥ ದಾರಿಯಲ್ಲೆಲ್ಲ ಹೋಗಲೇಬೇಕು. ಸೀಮುಲಲ್ಲೇ ಹೋಗಿರೋದೆಲ್ಲ ಹಿಂಗೆ ಹೋಗಿದ್ದು ಗಾಡಿ. ಯಾವ ಏನಿಲ್ಲ,
ಇಲ್ದಿದ್ದಕ್ಕೆ ಡೈರೆಕ್ಟ್ ಒಳಗಡೆ ಹೋಗ್ತಾ ಇರ್ಬೋದು. ಇವಾಗ ಇಲ್ಲಿಂದ ಒಳಗಡೆ ಹೋಗಿ ಅಲ್ಲೋಗಿ ಗಾಡಿ ಅಲ್ಲಿ ಒಳಗಡೆ ಕಟ್ಟಬೇಕೆಲ್ಲ. ಆಲ್ರೆಡಿ ಒಂದು ರೌಂಡ್ ತಗೊಂಡೋಗಿ ಅದು ಕಟ್ಬಿಟ್ಟು ಬಂದಿದ್ದೀನಿ. ಇನ್ನು ಸ್ವಲ್ಪ ಗಾಳಿ ಬರುತ್ತಲ್ವ ಫ್ರಂಟ್ನಿಂದ ಜಾಸ್ತಿ, ಅದಕ್ಕೆ ಈ ಸೊಪ್ಪು ಸ್ವಲ್ಪ ತಡೆ ಹಾಕುತ್ತೆ ಅಂದ್ಬಿಟ್ಟು ಫ್ರಂಟಲ್ಲಿ ಕತ್ಕೊಳೋದು. ನೋಡಿ ಗಾಡಿ ಹತ್ರ ಬಂದೆ ಆಲ್ರೆಡಿ. ಇಲ್ಲಿಂದ ನಡ್ಕೊಂಡು ಇದೇ ದಾರಿಯಲ್ಲಿ ಹೋಗೋದು. ಡೋರ್ ಮೇಲೆ ಸ್ಟಿಕ್ಕರ್ ಇತ್ತು, ಸ್ಟಿಕ್ಕರ್ ಎಲ್ಲ ಕಿತ್ತಾಕಿದ್ವಿ. ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ಸ್ಬೇಕು. ಮೆಸ್ಸೆಲ್ಲ ಸ್ವಲ್ಪ ಹರಿದೋಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಸೊಪ್ಪು ಕಟ್ಕೋಬೇಕು. ಫ್ರಂಟಲ್ಲೆಲ್ಲ ಕಟ್ಟಿದ್ದೀನಿ, ಸ್ವಲ್ಪ ಈ ಸೈಡ್ ಕಟ್ಕೋಬೇಕು. ಈ ಸೈಡ್ ಮೆಸ್ ಚೆನ್ನಾಗಿದೆ, ಈ ಸೈಡೆಲ್ಲ ಹರಿದಾಗ್ಬಿಟ್ಟಿದ್ದಾರೆ. ಹಗ್ಗ ಕಟ್ಟೋಕ್ಕೋಗೆಲ್ಲ ಹರಿದಾಗಿದೆ. ಅದಕ್ಕೆ ಸೊಪ್ಪೆಲ್ಲ ಕಟ್ಕೊಂಡ್ಮೇಲೆ ಬಾಕ್ಸ್ ಎಲ್ಲ ಆಗಿ ಬಂದಿದೆ. ಬಾಕ್ಸ್ ಆದಮೇಲೆ ಮೂಟೆ ಕೀಳ್ತಾ ಇದ್ದಾರೆ. ಆಲ್ರೆಡಿ 160 ಬಾಕ್ಸ್ ರೆಡಿ ಇದೆ. 162 ಬಾಕ್ಸು. ಮೂಟೆ ಒಂದು 18 ಮೂಟೆ ಬೇಕು. ಆಲ್ರೆಡಿ ಒಂದು 5 ಮೂಟೆ ರೆಡಿ ಆಗಿದೆ. ಇನ್ನೊಂದು 13 ಮೂಟೆ ಇಲ್ಲಾಗಲ್ಲ. ಆದರೂ ಇಲ್ಲೊಂದು ಆದ್ರೂ ಒಂದೆಲ್ಲ ಒಂದು 18 ಅಂತೀನಿ, ಎಲ್ಲ ಒಂದು 5 ಮೂಟೆ. ಇನ್ನೊಂದು 13 ಮೂಟೆಗೆ ಇನ್ನೊಂದು ತೋಟದ ಹತ್ರ ಹೋಗ್ಬೇಕು. ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೋ. ಇಲ್ಲೆಲ್ಲ ಬಾಕ್ಸೆಲ್ಲ ಹಾಕ್ಕೊಂಡು ಇನ್ನೊಂದು ತೋಟದ ಹತ್ರ ಹೋಗೋದು. ಅದಕ್ಕೆ ಬಾಕ್ಸೆಲ್ಲ ಹಾಕ್ಕೊಂಬಂದು ಹೊರಗಡೆ ನಿಲ್ಸ್ಕೊಂಡಿದ್ದೀನಿ. ಬಾಕ್ಸೆಲ್ಲ ಹಾಕ್ಕೊಂಬಂದು ಹಿಂದ್ಗಡೆ ಹಗ್ಗ ಎಲ್ಲ ಕಟ್ಕೊಂಡಿದ್ದೀನಿ. ಆಲ್ರೆಡಿ ಮೂಟೆಗಳು ಹಾಕ್ಕೊಂಬರಕ್ಕೆ ಅವ್ರ ಗಾಡಿ ಹೋಯ್ತು. ಅವ್ರ ಗಾಡಿಯಲ್ಲಿ ಮೂಟೆಗಳು ಹಾಕ್ಕೊಂಬರ್ತಾರೆ. ಒಂದು 10 ಮೂಟೆ ಆಗಿದೆ. ಇನ್ನೂ ಒಂದು 8 ಮೂಟೆಗೆ ಇನ್ನೂ ಒಂದು ತೋಟದ ಹತ್ರ ಹೋಗಬೇಕು. ಅವಾಗ ಗಂಟ ನಾವು ಇಲ್ಲಿ ವೆಯ್ಟ್ ಮಾಡಬೇಕು. ಇದಕ್ಕೆ ಲವ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದೀನಿ ಅಷ್ಟೇ. 1 hour later. ಅದಕ್ಕೆ ಅಲ್ಲೆಲ್ಲ ಬಾಕ್ಸ್ ಹಾಕ್ಕೊಂಡು ಗಾಡಿಯಲ್ಲಿ ಮೂಟೆ ಹಾಕ್ಕೊಂಬಂದರು. ಇಲ್ಲಿ ಮೂಟೆ ಹಾಕ್ಕೊಟ್ರು. ಅಲ್ಲೊಂದು 14 ಮೂಟೆ ಆಯ್ತು. ಇನ್ನೊಂದು 6 ಮೂಟೆ ಬೇಕಿತ್ತು. ತೋಟದಲ್ಲಿ ಆಲ್ರೆಡಿ ಒಂದು ಮೂಟೆ ಆಗಿದೆ. ಇನ್ನೊಂದು 3 ಮೂಟೆ ಕೀಳ್ತಾ ಇದ್ದಾರೆ. ನಾನು 3 ಮೂಟೆ ಕಿತ್ತಿದ ತಕ್ಷಣ ಈ ಕ್ಯಾಬಿನಲ್ಲಿ ಹಾಕ್ಸ್ಕೊಂಡು ಓಡ್ತಾ ಇರೋದೆ. ಪರವಾಗಿಲ್ಲ. ಇವತ್ತು ಟೈಮ್ ಬಂದುಬಿಟ್ಟು ಆಲ್ರೆಡಿ 6 ಗಂಟೆ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ. 6:15 ಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡ್ತು. 4 ಮೂಟೆ ಹಾಕ್ಸ್ಕೊಂಡು ಓಡ್ತಾ ಇರೋದೆ. ಸದ್ಯಕ್ಕೆ ಲೋಡೆಲ್ಲ ಮಾಡಿಕೊಂಡು ಚಿಂತಾಮಣಿಯಲ್ಲಿ ಬಂದು ನಮ್ಮ ಹುಡುಗ ಬಂದ. ಹೃದಯ ಅಂತ ಟಾಟಾ ಏಸ್ ಇದೆ ಇವ್ರದ್ದು. ಬರ್ತೀನಿ ಅಂದ ಜೊತೆ ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾರೂ ಬರಲಿಲ್ಲ ನನ್ನ ಜೊತೆಗೆ ಇವತ್ತು. ನಮ್ಮ ಯಾವಾಗಲೂ ಬರ್ತಾ ಇದ್ದ ಹುಡುಗ ಬರಲಿಲ್ಲ. ಅದಕ್ಕೆ ಇವರು ಫ್ರೀ ಆಗಿದ್ದರು. ಅದಕ್ಕೆ ಕರ್ಕೊಂಡು ಇವಾಗ ತಾನೇ ಚಿಂತಾಮಣಿ ಬಿಟ್ಟಿದ್ದೀನಿ. ಇಲ್ಲಿಂದ ಡೈರೆಕ್ಟ್ ಹೋಗಿ ಇವಾಗ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಬೇಕು. ಪಾಯಿಂಟ್ ಬ್ಲಿಂಕ್ ಆಗ್ತಾಯಿದೆ. ಇಲ್ಲೊಂದು 1000 ರೂಪಾಯಿಗೆ ಹಾಕ್ಸ್ಕೊಂಡು ಮತ್ತೆ ಹೋಗಿ ಬಾಗೇಪಲ್ಲಿ ಹತ್ರ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಡಬೇಕು. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಬೈಪಾಸ್ ಹತ್ರ ಬಂದು DC ಆಫೀಸ್ ಎಲ್ಲ ಬಿಟ್ಟು ಇಂಥ ಗಾಡಿಯವ್ರಿಗೆ ತಿಕ್ಕಾಮಕ್ಕ ನೋಡಿದ್ರೆ ಅಡ್ಡ ಬರ್ತಾ ಇರ್ತಾರೆ. ಸದ್ಯಕ್ಕೆ ಇವ್ರು ರೈಟ್ ತಗೊಂಡು ಬೈಪಾಸಲ್ಲಿ ಹೋಗಿ ಹೈವೇ ಎತ್ಕೊಬೇಕು. ಆಲ್ರೆಡಿ ನಮ್ಮ ಬಡ ದೋಸ್ತು ಮತ್ತು KRM ಮಂಜಣ್ಣ ಗಾಡಿ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಬಡ ದೋಸ್ತ್ ಬಂದುಬಿಟ್ಟು ಒಂದು 20 ಕಿಲೋಮೀಟ್ರ್ ಮುಂದೆ ಇದೆ. KRM ಮಂಜಣ್ಣ ಅವ್ರದ್ದು ಒಂದು 5 ಕಿಲೋಮೀಟ್ರ್ ಇದೆ. ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಹೈದರಾಬಾದ್ಗೆ ಒಂದು 4 ಗಂಟೆಗಾದರೂ ಹೋಗಬೇಕು. ನೋಡೋಣ ಟೈಮಿಂಗ್ ಏನಾಗುತ್ತೋ. ಇವತ್ತು ಬಾರಿಸ್ಕೊಂಡು ಹೋಗಬೇಕು. ಬೇಗ ಆಗುತ್ತೆ, ಆರಾಮಾಗಿ ಹೋಗ್ಬೋದು ಅಂದ್ಕೊಂಡಿದ್ವಿ. ಲೇಟ್ ಆಗಿಬಿಡ್ತು. ಆರಾಮಾಗಿ ಹೋಗೋಣ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಬೈಪಾಸಲ್ಲಿ ಬಂದ್ವಿ. ಹಿಂಗೆ ಬರಬಾರ್ದು ನಾವು, ಆದರೂ ರಾಂಗ್ ರೂಟಲ್ಲಿ ಬಂದುಬಿಡ್ತೀವಿ. ಟೌನಲ್ಲಿ ಹೋಗಿ ಬರಬೇಕು. ಈ ರೋಡ್ ಸ್ವಲ್ಪ ಕ್ರಾಸ್ ಮಾಡೋದೇ ಸ್ವಲ್ಪ ಇವಾಗ ಸರಿಯಾದ ಟೈಮ್. ನಮ್ಮ ಟೈಮ್ಗೆ ರೋಡಲ್ಲಿ ಏನಿಲ್ಲ, ಆರಾಮ್ಸೆ ಪಾಸ್ ಆಗಿಬಿಟ್ವಿ. ಸ್ವಲ್ಪ ಹಿಂದೆ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಫುಲ್ಲು. ಗಾಡಿ ವೀಲಿಂಗ್ ಹೊಡ್ಕೊಂಡು ಬರುತ್ತೆ. ಇಲ್ಲ ಆದರೆ ಎಲ್ಲ ಗಾಡಿ ಅಡ್ಡ ನಿಲ್ಸ್ಕೊಂಡಿರ್ತಾರೆ. ಈ ಹುಣಿ ನೋಡಿದ್ರೆ ಇಷ್ಟು ದೊಡ್ಡದಾಗಿರುತ್ತೆ. ಗಾಡಿ ಬಿಟ್ಟರೆ ಈ ಸೈಡ್ ಬಿಟ್ಟರೆ ಆ ಸೈಡ್ ಎದ್ದಾಡುತ್ತೆ, ಈ ಸೈಡ್ ಬಿಟ್ಟರೆ ಇನ್ನೊಂದು ಸೈಡ್ ಎದ್ದಾಡುತ್ತೆ. ಇಲ್ಲಿ ಡಿಮಾರ್ಟ್ ಆಗಿಬಿಟ್ಟು ಸ್ವಲ್ಪ ಇಲ್ಲಿ ರೋಡ್ ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲಾಂದರೆ ಇದು ಒನ್ ವೇ ಆ ಸೈಡ್ನಿಂದ ಬರ್ತಾ ಇರ್ತಾರೆ. ಇನ್ನು ಇಲ್ಲಿ ಹೊಸ್ದಾಗಿ ಡಿಮಾರ್ಟ್ ಆಗಿರೋದಕ್ಕೆ ಡಿಮಾರ್ಟ್ನಿಂದ ಎಲ್ಲ ನೋಡ್ಕೊಂಡು ಮುಂದೆ ಹೋಗಿ ಯೂಟರ್ನ್ ಬರೋದು ಸ್ವಲ್ಪ ದೂರ ಆಗಿಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ಬಂದುಬಿಡ್ತಾರೆ ಚಿಕ್ಕಬಳ್ಳಾಪುರದೊಳಗೆ. ಇಲ್ಲೇ ಹೊಸ್ದಾಗಿ ಡಿಮಾರ್ಟ್ ಆಗಿದೆ. ಸದ್ಯಕ್ಕೆ ಬಂಕ್ ಹತ್ರ ಬಂದು ಡೀಸೆಲ್ ಹಾಕ್ತಾಯಿದ್ವಿ. ಚಿತ್ತಾಪುರಂ ಮಂಜಣ್ಣ ಅವರು ಬಂದರು. ಅವರು ಡೀಸೆಲ್ ಹಾಕ್ತಾಯಿದ್ದಾರೆ. ಅವರು ಫುಲ್ ಟ್ಯಾಂಕು.
ನಾವು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಹೊಡ್ತಾ ಇರೋದೆ. ಮಂಜಣ್ಣ ಅವ್ರದ್ದು ಲೋಡಿಂಗ್ ಸ್ವಲ್ಪ ಕಮ್ಮಿ ಇದೆ, ಅವ್ರು ಹಾಕ್ಸ್ಕೊತಾ ಇದ್ದಾರೆ. ನಾವು ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಎಷ್ಟು ಇರ್ಸುತ್ತೆ ನೋಡ್ಕೊಂಡು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಮತ್ತೆ ಬರುವಾಗ ನಾಳೆ ಹಾಕ್ಸ್ಕೊಳ್ಳೋಣ, ಕ್ಯಾನ್ ಗೀನ್ ಏನು ತೊಗೊಂಡೋಗಲ್ಲ. ಸದ್ಯಕ್ಕೆ ಬೊಂಕಲ್ ಬಂದು ಮಂಜಣ್ಣ ಅವರು ಡೀಸೆಲ್ ಎಲ್ಲ ಹಾಕ್ಸ್ಕೊಂಬಂದು ನಿಲ್ಸಿದ್ವಿ. ಮಂಜಣ್ಣ ಅವ್ರು ಫೋಟೋ ತಗೊತಾ ಇದ್ದಾರೆ. ಇವರು ಮಂಜಣ್ಣ ಅವ್ರ ಗಾಡಿ ಬಂದಿರೋರು, ಇವರು ನಮ್ಮ ಜೊತೆ ಬಂದಿರೋರು. ಈ ಥರ ಲೋಡಿಂಗ್ ಆಗಿದೆ. ಮೂಟೆ ಎಲ್ಲ ಹಾಕ್ಸ್ಕೊಂಡು ಕ್ಲೀನಾಗಿ ಪಟ್ಟೆ ಕಟ್ಕೊಂಡು ಬಂದಿದ್ದೀವಿ. ಟೈರೆಲ್ಲ ಚೆಕ್ ಮಾಡಿಕೊಂಡು ಅವಾಗನೇ ಹಿಂದೆಗಡೆ ಸ್ವಲ್ಪ ಓಪನ್ ಡೋರ್ 2 ಗಾಡಿನೂ. ಒಂದು ಹಿಂದೆಗಡೆ ಈ ಥರ ಇದೆ. ಹಿಂದೆಗಡೆ ಮುಂಬೈ ಎಕ್ಸ್ಪ್ರೆಸ್ ನಮ್ಮದು. ಹಿಂದೆಗಡೆ ಅರ್ಧ ಹಾಕ್ಕೊಂಡಿದ್ದೀವಿ. ಮಂಜಣ್ಣ ಅವ್ರು ಮ್ಯಾಟ್ ಹಾಕ್ಕೊಳಕ್ಕೆ ಹೇಳಿದ್ವಿ, ಮ್ಯಾಟೇನು ಹಾಕ್ಕೊಂಡಿಲ್ಲ. ಇನ್ನೂ ಅವ್ರು ಫೋಟೋ ತೆಗ್ದಿದ್ದು ಆಯ್ತಾ ಇಲ್ವೋ ಗೊತ್ತಿಲ್ಲ. ಫೋಟೋ ತೊಗೊಂಡು ಹೋಗಬೇಕು. ಇನ್ನೂ ಒಂದು ಗಾಡಿ ಹೊಲ್ಟೋಯ್ತು ಪಕ್ಕದಲ್ಲೇ. ಸದ್ಯಕ್ಕೆ ಫಸ್ಟ್ ಅಲ್ಲಿ ಬಾಗೇಪಲ್ಲಿ ಹತ್ರ ಬಂದ್ವಿ. ಟೈಮ್ ಬಂದುಬಿಟ್ಟು 8 ಗಂಟೆ ಆಗೋಯ್ತು. ಬಾಗೇಪಲ್ಲಿ ಟೋಲ್ ಫಸ್ಟ್ ಟೋಲು. ಇಲ್ಲಿಂದ ಹೈದ್ರಾಬಾದ್ಗೆ ಅಷ್ಟೊತ್ತಿಗೆ 7 ಟೋಲು 8 ಟೋಲು ಬರುತ್ತೆ. ARM ಮಂಜು ಅಣ್ಣ ಅವರು ಮುಂದೆ ಬಾರಿಸ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಅವ್ರ ಹಿಂದೆ ಬಾರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು 76 ಹತ್ರ ನಿಲ್ಲಿಸ್ತಾರೆ ಅಷ್ಟೇ, ಅದಕ್ಕೆ ಟೈಮಿಂಗ್ ಹೋಗಲ್ಲ ಅವರು. ಎದ್ದಾಳಮ್ಮ ಮಹಾಲಕ್ಷ್ಮಿ. ಸ್ವಲ್ಪ ಬೇಗ ಎದ್ದಾಡಿದ್ರೆ ಸ್ವಲ್ಪ ಬೇಗ ಹೊರಟೋಗ್ತೀವಿ. ಏನಕ್ಕೆ ಇವ್ರು ನಿಲ್ಲಿಸಿದ್ದಾರೆ, ಇವ್ರು ಟೀ ಕುಡಿಯೋಕ್ಕೆ ನಿಲ್ಲಿಸಿರ್ತಾರೆ ಪಕ್ಕ. ಇವ್ರು ಸ್ವಲ್ಪ ಟೀ ಕುಡ್ಕೊಂಡು ಟಕ್ ಅಂತ ಹೊರಟೋಗ್ಬೇಕು, ಟೈಮ್ ಆಗಿಬಿಡುತ್ತೆ. ಸದ್ಯಕ್ಕೆ ಆಪೋಸಿಟ್ ರೋಡೆಲ್ಲ ಜಾಮ್ ಆಗಿಬಿಟ್ಟಿದೆ. ಅದಕ್ಕೆ ಲೆಫ್ಟ್ ಸೈಡ್ ಎಲ್ಲ ಅದಕ್ಕೆ ರೈಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಆಪೋಸಿಟ್ ದಾರಿ ಇದು, ಗೊತ್ತಾಗಲ್ಲ ಇದು ನೋಡಿ. ಆ ಸೈಡು ವೆಹಿಕಲ್ಸ್ ಹೋಗ್ತಾ ಇದೆ, ಈ ಸೈಡು ವೆಹಿಕಲ್ಸ್ ಹೋಗ್ತಾ ಇದ್ವಿ. ಯಾಕಂದರೆ ಇವತ್ತು YSR ಮತ್ತು ಪವನ್ ಕಲ್ಯಾಣ್ ಅವ್ರದ್ದು ಮೀಟಿಂಗ್ ಐತಂತೆ ಅನಂತಪುರಮು ಮತ್ತು ಇಲ್ಲೆಲ್ಲ ಅನಂತಪುರಮು ಮತ್ತು ಪೆನ್ಗೊಂಡ ಹತ್ರ ಎಲ್ಲ. ಅದಕ್ಕೆ ಫುಲ್ ರೋಡೆಲ್ಲ ಜಾಮ್ ಆಗಿಬಿಟ್ಟಿದೆ. ಅದಕ್ಕೆ ಆಪೋಸಿಟಲ್ಲಿ ಹೋಗಿ ಅಂತ ಹೇಳಿದ್ರು. ಆಪೋಸಿಟ್ ಗಾಡಿಯವ್ರು ಬರೋರು ಶ್ರೀ ಆಂಜನೇಯಂ ಪ್ರಶಾಂತ್ ಅಣ್ಣ ಅವರೆಲ್ಲ ಹೇಳಿದ್ರು. ಆಲ್ರೆಡಿ ಆಪೋಸಿಟ್ ಕೂಡ ಜಾಮ್ ಆಗಿಬಿಟ್ಟಿದೆ. ಆದರೂ ಬಾರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಫುಲ್ ಜಾಮಲ್ಲಿ ಹೋಗ್ತಾ ಇದೆ, ಸ್ಲೋ ಮೂವಿಂಗು. ಆಪೋಸಿಟ್ ದಾರಿ ಎಲ್ಲ ಖಾಲಿ ಮುಂದೆ ಬಿಡ್ತಾ ಇಲ್ಲ. ಅದಕ್ಕೆ ಆಪೋಸಿಟ್ ರೋಡ್ ಖಾಲಿ. ಈ ರೋಡ್ ಫುಲ್ ಜಾಮ್ ಆಗಿಬಿಟ್ಟಿದೆ ಮುಂದೆ ಗಂಟ. ಅದ್ರ ಜೊತೆಗೆ ಈ ಸೈಡ್ ಬಂದಿರೋದಕ್ಕೆ ನಾವು ಬಂದಿರೋದಕ್ಕೆ ಈ ಸೈಡ್ ಎಲ್ಲ ಜಾಮ್ ಆಗಿಬಿಟ್ಟಿದೆ. ಎಲ್ಲ ಈ ಫಂಕ್ಷನ್ನಿಂದ ಇವತ್ತಾಗಿರೋದು. ನಮ್ಮ ಬೇರೆ ಲೇಟ್ ಬೇರೆ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಇವತ್ತು ಜಾಮ್ ಬೇರೆ ಆಗಿಬಿಟ್ಟಿದೆ. ಜಾಮ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಸ್ವಲ್ಪ ಬಾರಿಸ್ಕೊಂಡು 2ನೇ ಟೋಲ್ ಹತ್ರ ಬಂದ್ವಿ. ಇನ್ನು ಅನಂತಪುರಂ ಎಲ್ಲ ಒಂದು 12-15 ಕಿಲೋಮೀಟ್ರ್ ಇರುತ್ತೆ. ಇದು ಟೋಲ್ ಬಂದುಬಿಟ್ಟು ಮರೂರು ಟೋಲ್ ಅಂದ್ಬಿಟ್ಟು. ನಮ್ಮ ಪಿಠಾಪುರಂ ಮಂಜಣ್ಣ ಅವ್ರು ಹಿಂದ್ಗಡೆ ಬರ್ತಾ ಇದ್ದಾರೆ, KRM 2 ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಬಡ ದೋಸ್ತ್ ಬಂದುಬಿಟ್ಟು ಸ್ವಲ್ಪ ಮುಂದೆ ಹೊರಟೋಗಿದೆ. ಅವರು ಸಿಗ್ತಾರೆ ಇನ್ನೆಲ್ಲ. ಅವ್ರು ಆಲ್ರೆಡಿ ಅನಂತಪುರದಲ್ಲಿ ಹೋಗ್ತಾ ಇರ್ತಾರೆ, ನಾವಿನ್ನೂ ಈ ಟೋಲ್ ಹತ್ರ ಇದ್ದೀವಿ ಅಷ್ಟೇ. ಇದು ಟೋಲ್ ಬಂದುಬಿಟ್ಟು 2ನೇ ಟೋಲು ಮರೂರು ಟೋಲ್. ಅದಕ್ಕೆ ಅನಂತಪುರಂ ಎಲ್ಲ ಬಿಟ್ಟು ಒಂದು 25 ಕಿಲೋಮೀಟ್ರ್ ಬಂದ್ವಿ. ಕಲ್ಲೂರು ಬಿಟ್ಟು ಹೋಗ್ತಾ ಇದ್ದೀವಿ. ನೀರೇನು ಇಡಕ್ಕೆ ಹೋಗಲಿಲ್ಲ, ನೀರು ಇಡಿ ಅಂತ ಹೇಳಿದ್ರು ಲೈಟಾಗಿ. ನೀರೇನು ಇಡಲಿಲ್ಲ. ಮಳೆ ಸ್ವಲ್ಪ ಜೋರಾಗಿ ಬೀಳ್ತಾ ಇದೆ. ನೀರಿಡೋ ಬದಲು ಲೈಟಾಗಿ ಮಳೆನೇ ಬೀಳ್ತಾ ಇದೆ ಜಾಸ್ತಿ. ನೀರಿಟ್ಟಿದ್ರೆ ಇನ್ನೂ ಸ್ವಲ್ಪ ತ್ಯಾವ ಜಾಸ್ತಿ ಆಗ್ಬಿಡೋದು. ನಾವು ನೀರು ಹಿಡಿದಿದ್ದು ಒಳ್ಳೆ ಕೆಲಸ ಆಯಿತು. ಮಳೆನೂ ಬೀಳ್ತಾ ಇದೆ ಚೆನ್ನಾಗಿ. ನೆಕ್ಸ್ಟ್ ಗುತ್ತಿ ಬರುತ್ತೆ. ಗುತ್ತಿ ಮೇಲೆ ಡೌನ್ ಬರುತ್ತೆ. ಅವಾಗೆಲ್ಲ ಮಳೆ ಬಿಡೋದು ಜಾಸ್ತಿ ಆಗೋದು ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ನಿಂತೋಯ್ತು ಆಲ್ರೆಡಿ. ಅವಾಗ ಬಾರಿಸ್ತಾಯಿತ್ತು, ಮತ್ತೆ ಬರ್ತೈತೆ. ಸದ್ಯಕ್ಕೆ ಗುತ್ತಿ ಟೋಲ್ ಹತ್ರ ಬಂದ್ವಿ. ಎಲ್ಲ ಗಾಡಿ ಸಿಕ್ತು. ನಮ್ಮದು KRM ಮಂಜಣ್ಣ ಅವ್ರದ್ದು, ಇದು ನಮ್ಮದು, ಇದು ಮೊಲ್ಕಲ್ಚೇರು ಬರೋದು, ಇದು ನಮ್ಮ ಬಡ ದೋಸ್ತು ಎಲ್ಲ ಇಲ್ಲೇ ನಿಲ್ಸ್ಕೊಂಡಿದ್ವಿ ಗಾಡಿಗಳು. ಇದಕ್ಕೆ ಎಲ್ಲರೂ ಇಳಿದ್ಬಿಟ್ಟು ಹೋಗಿ ಈ ಟೀ ಅಂಗಡಿಯಲ್ಲಿ ಟೀ ಕುಡ್ಕೊಂಡು ಹೊಡಬೇಕು, ಟೈಮ್ ಆಗಿಬಿಡುತ್ತೆ. ಎಲ್ಲ ಗಾಡಿಗಳು ಟೋಲಲ್ಲಿ ಸಿಕ್ಕಿದ್ವಿ. ಒಂದು ಪಕ್ಕದಲ್ಲಿ ಒಂದು ಹಾಕಿದ್ವಿ ಎಲ್ಲ ಗಾಡಿನೂ. ಈ 3 ಗಾಡಿ ಹೈದ್ರಾಬಾದು, ಇದು ಬಂದುಬಿಟ್ಟು ನಾಗರ್ ಕರ್ನೂಲ್ ಅಂದ್ಬಿಟ್ಟು. ನಮ್ಮ ಶಶಿ ಅಣ್ಣವರು ಹೈದ್ರಾಬಾದ್ ಬಂದಿದ್ದಾರೆ. ಸದ್ಯಕ್ಕೆ ಕರ್ನೂಲೆಲ್ಲ ಬಿಟ್ಟು ಕೃಷ್ಣ ರಿವರ್ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಗುತ್ತಿ ಟೋಲಲ್ಲಿ ಊಟ ಮಾಡಿಬಿಟ್ಟು ಮಲ್ಕೊಂಡಿರೋದು ಮಂಜಣ್ಣವರು ಅವ್ರಿಗೆ ಕೊಟ್ಟಿದ್ದೆ. ಮಂಜಣ್ಣವ್ರು ಓಡಿಸ್ತಾ ಇದ್ದಾರೆ, ಅವ್ರ ಗಾಡಿನ ಡ್ರೈವರ್ ಓಡಿಸ್ತಾ ಇದ್ದಾರೆ.
ಇವರು ಬಾರಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಆಲ್ರೆಡಿ. ಕೃಷ್ಣ ರಿವರ್ ಬಿಟ್ಟು ಹೋಗ್ತಾ ಇದ್ದೀವಿ. ಪೆಬ್ಬೇರ್ ಹತ್ರ ನೆಕ್ಸ್ಟ್ ಪೆಬ್ಬೇರು, ಕೊತ್ಕೋಟ, ಇನ್ನೇನು ಜಡ್ಚರ್ಲ ಹೊರಟೋಗ್ತೀವಿ. ಇನ್ನೆಲ್ಲ ಎಷ್ಟೈತೆ ಅಣ್ಣ ಕಿಲೋಮೀಟ್ರು? 160. ಇದೆಲ್ಲ 160 ಕಿಲೋಮೀಟ್ರ್ ಐತೆ. ಎಲ್ಲ ಏನು ಕರ್ನೂಲು ಎಲ್ಲ ಒಂದು 170 ಇರುತ್ತೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಏನು ಪರವಾಗಿಲ್ಲ, ನಮ್ಮ ಬಡ ದೋಸ್ತ್ ಹಿಂದೆ ಆಗ್ಬಿಟ್ಟಿದೆ. ಇವರೆಲ್ಲ ಬಾರಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಅವರು ಆರಾಮಾಗಿ ಬರ್ತಾವ್ರಂತೆ. ಅದು ಮತ್ತು ನಮ್ಮ SLV ಪವನ್ ಬ್ರೋ ಬರ್ತಾ ಇರ್ತಾರೆ ಆರಾಮಾಗಿ. ಅದ್ರ ಹಿಂದ್ಗಡೆ ಇನ್ನೊಂದು ಗಾಡಿ ಇದೆ, ನಮ್ಮ RX ಪ್ರಶಾಂತ್ ಅಣ್ಣ ಅವ್ರು GSP ಬರ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಬೇಗ ಹೊರಟೋಗ್ತೀವಿ. ನಾವು ಗುಡಿ ಮಲ್ಕಾಪುರ್ಗೆ ಹೋಗ್ತೀವಿ. ಅದಕ್ಕೆ ಅಲ್ಲಿ ಜಾಮ್ ಆಗಿಬಿಡುತ್ತೆ ಮಾರ್ಕೆಟು. ನಮ್ಮ ಬಡ ದೋಸ್ತ್ ಬಂದುಬಿಟ್ಟು ಮದನ್ಪೇಟ್ ಮಾರ್ಕೆಟ್ಗೆ ಹೋಗುತ್ತೆ. ನಮ್ಮದು KRM ಮಂಜಣ್ಣ ಅವ್ರದ್ದು 2 ಒಂದೇ ಮಾರ್ಕೆಟೇ. ಅದಕ್ಕೆ ಹಿಂದೆನೇ ಹೋಗ್ತಾ ಇದ್ದೀವಿ 2 ಗಾಡಿನೂ. ಸದ್ಯಕ್ಕೆ ಟೈಮ್ ಬಂದುಬಿಟ್ಟು 3:26, 3:15 ಆಗ್ತಾಯಿದೆ ಟೈಮು. ಇನ್ನೇನು ಲಾಸ್ಟ್ ಟೋಲ್ ಗೇಟ್ ಇದು, ಶಾದ್ನಗರ್ ಟೋಲ್ ಗೇಟ್ ಅಂದ್ಬಿಟ್ಟು 7ನೇ ಟೋಲ್ ಗೇಟ್ ಇದು. ಬಾಗೇಪಲ್ಲಿ ಎಂಟ್ರಿ ಆದಾಗಿಂದ ಬಾಗೇಪಲ್ಲಿ ಫಸ್ಟ್ ಟೋಲು ಇದೆ, ಲಾಸ್ಟ್ ಟೋಲು. ಆಲ್ರೆಡಿ ನಮ್ಮ KRM ಮಂಜಣ್ಣ ಅವ್ರ ಗಾಡಿ ಮುಂದೆ ಹೋಗ್ತಾ ಇದೆ. ಮಂಜಣ್ಣ ಅವ್ರು ಸ್ಲೀಪ್ ಹಾಕಿದ್ದಾರೆ ಇಲ್ಲೊಂದು ರೌಂಡು. ಇಷ್ಟೊತ್ತು ಓಡಿಸ್ಕೊಟ್ರು. ಮತ್ತು ನಾನು ಜಡ್ಚರ್ಲದಿಂದ ನಾನು ಓಡಿಸ್ತಾ ಇದ್ದೀನಿ. ಇಲ್ಲಿಂದ ಟೋಟಲ್ಲು ಪಾಯಿಂಟ್ ಬಂದುಬಿಟ್ಟು ಇನ್ನೇನು 59 ಕಿಲೋಮೀಟ್ರ್ ಇದೆ. 1 ಅವರ್ ಜರ್ನಿ. 4:15 ಹೊರಟೋಗ್ತೀನಿ. 4 ಗಂಟೆಗೆ ಹೋಗ್ಬೇಕಿತ್ತು ಮಾರ್ಕೆಟ್, 1/2 ಅವರ್ ಲೇಟು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಜಾಮ್ ಬೇರೆ ಆಗಿತ್ತು. ಇವಾಗ ರೋಡ್ ಬೇರೆ ಟ್ರಾಫಿಕ್ ಇರುತ್ತೆ ಇಷ್ಟೊತ್ತಿನಲ್ಲಿ. ಎಲ್ಲ ಬಸ್ಸದವ್ರೆ ಎಲ್ಲ ರೋಡಲ್ಲಿ. ಬೇಗ ಹೋಗೋಕ್ಕೆ ಆಗಲ್ಲ. ಬೇರೆ ಬಸ್ಸೇ ಇಲ್ಲಿಂದ ಶಾದ್ನಗರ್ ಟೋಲ್ನಿಂದ ಸ್ಟಾರ್ಟ್ ಆಗಿಬಿಡ್ತಾರೆ ಬಸ್ಸವ್ರ ದಾವಳಿ ಎಲ್ಲ. ಆಲ್ರೆಡಿ ಹಿಂದೆ ಬರ್ತಾವ್ರೆ ಬಸ್ಸವರೆಲ್ಲ. ನಾನು ಓವರ್ಟೇಕ್ ಬಂದುಬಿಟ್ಟೆ. ಲಾರಿ ಅವರೆಲ್ಲ ಇಷ್ಟೊತ್ತಲ್ಲಿ ನಿಲ್ಲಿಸಿರ್ತಾರೆ, ಬಸ್ ಅವರೆಲ್ಲ ಸ್ಟಾರ್ಟ್ ಆಗಿರ್ತಾರೆ ಇಷ್ಟೊತ್ತಿಗೆ. ನಮಗೆ ಟ್ರಾಫಿಕ್ಗೆ ಇಲ್ಲಿಂದ ಬಸ್ ಅವ್ರ ಕಾಟ ನೋಡ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ಹೈದ್ರಾಬಾದ್ ಎಂಟ್ರಿ ಆಗಿ ಬಸ್ ಸಿಗ್ನಲ್ ಲೆಫ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಗುಡ್ಮಲ್ಕಾಪುರ ಬಂದುಬಿಟ್ಟು ಇನ್ನು 40 ಇನ್ನೆಲ್ಲ 10 ಕಿಲೋಮೀಟ್ರ್ ಐತೆ. ಪಿಲ್ಲರ್ ನಂಬರ್ ನೋಡ್ಕೊಬೇಕು. 70ನೇ ಪಿಲ್ಲರ್ ನಂಬರ್. ಇವಾಗ 280 ಹತ್ರ ಇದ್ದೀವಿ. 70ನೇ ಪಿಲ್ಲರ್ ಹತ್ರ ಹೋಗಿ ಅವ್ರು ಫೋನ್ ಮಾಡಿದ್ರೆ ಅವರು ಬರ್ತಾರಂತೆ ಗಾಡಿಯಲ್ಲಿ. ಮತ್ತು ಅವ್ರು ಮಾರ್ಕೆಟ್ ಒಳಗೆ ಕರ್ಕೊಂಡೋಗಿ ಮೂಟೆ ಇಳಿಸಿ, ಮತ್ತು ಒಂದು ಗಾಡಿ ನೋಡಬೇಕು. ಇನ್ನೊಂದು ಗಾಡಿ ಭರತ್ ನಗರ್ ಹೋಗ್ಬೋದು. ಆ ಗಾಡಿ ಆಗಲಿ ಈ ಗಾಡಿ ಆಗಲಿ ನೋಡೋಣ ಯಾವ ಗಾಡಿ ಕಳಿಸ್ತಾರೋ. ಅಲ್ಲಿ ಹೋಗಿ ಅವ್ರು ಸೊಪ್ಪು ನೋಡಿಬಿಟ್ಟು ಚೆನ್ನಾಗಿರೋದಿಲ್ಲ ಇಟ್ಕೊತಾರೆ. ಇಲ್ಲಿದ್ದು ಅವ್ರಿಗೆ ಓಕೆ ಆಗಿದ್ದು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರ ಪಾರ್ಟಿ ಇಲ್ಲಿರ್ತಾರೆ ಒಬ್ಬರು, ಭರತ್ ನಗರ್ ಅವರು. ಮತ್ತು ಅವರಿಬ್ಬರು ಬರ್ತಾರೆ ಭರತ್ ನಗರ್ಗೆ. ಮತ್ತು ಭರತ್ ನಗರ್ಗೆ ಹೋದರೆ ಲೇಟ್ ಆಗಿಬಿಡುತ್ತೆ. ಅಲ್ಲಿಂದ ಮತ್ತೆ 10 ಕಿಲೋಮೀಟ್ರ್ ಹೋಗಬೇಕು. ನೋಡೋಣ ಯಾವ ಗಾಡಿಗೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಅಲ್ಲಿಗೆ ಹೋಗಬೇಕು. ಟೈಮ್ ಬಂದುಬಿಟ್ಟು 4:10 ಆಗಿದೆ. ಇನ್ನೊಂದು 10 ನಿಮಿಷ ಹೊರಟೋಗ್ತೀವಿ ಅಲ್ಲಿಗೆ. ಇನ್ನೆಲ್ಲ 9 ಕಿಲೋಮೀಟ್ರು. ಸದ್ಯಕ್ಕೆ ನಾವು ಇವಾಗ ಹೊಸಪೇಟ್ ಮಾರ್ಕೆಟಲ್ಲಿದ್ದೀವಿ. ಭರತ್ ನಗರ್ ಅಂದ್ಬಿಟ್ಟು ಗುಡ್ಮಲ್ಕಾಪುರ್ನಿಂದ ಇಲ್ಲಿ ಕರ್ಕೊಂಬಂದರು. ಅಲ್ಲಿ KRM ಮಂಜಣ್ಣ ಅವ್ರದ್ದು ಮಾರ್ಕೆಟಲ್ಲಿ ಹೋಯ್ತು. ನಮ್ಮ ಗಾಡಿಯಲ್ಲಿ ಅನ್ಲೋಡ್ ಆಗ್ತಾಯಿದೆ. ಒಂದೊಂದು ಅಂಗಡಿಗೆ ಇಳಿಸ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ಮಂಡಿಗೆ ಇಳಿಸ್ಕೊಂಡು ಹೋಗೋದು. ಆಲ್ರೆಡಿ ಒಂದು 4 ಮಂಡಿಗೆ ಇಳಿಸ್ಕೊಂಡು ಬಂದಿದ್ದೀವಿ. ಪೋತಾಮ್ ಯಾರಂತ ಇವ್ರು ಸಿಗ್ನಲ್ ಹೊಡಿಬೇಕು. ಇದೇ ನೋಡಿ ಭರತ್ ನಗರು. ಇಲ್ಲಿ ಅನ್ಲೋಡ್ ಆಗ್ತಾಯಿದೆ. ಇಲ್ಲೊಂದು 4 ಮಂದಿಗೆ ಇಳಿಸ್ಕೊಂಡು ಆ ಸೈಡೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಆಲ್ರೆಡಿ ಮೂಟೆ ಬೀಳಿಸ್ತಾ ಇದ್ದಾರೆ. ಭರತ್ ನಗರ್ ಮೆಟ್ರೋ ಸ್ಟೇಷನ್ ಕೆಳಗಡೆ. ಗುಡ್ ಮಾರ್ನಿಂಗ್ ಗಾಯ್ಸ್. ಟೈಮ್ ಬಂದುಬಿಟ್ಟು 8 ಗಂಟೆ ಆಗಿದೆ. ಇವಾಗ ಸದ್ಯಕ್ಕೆ ಯರಗಡ್ಡದಲ್ಲಿದ್ದೀವಿ. ರಾತ್ರಿ ಅಲ್ಲಿ ಭರತ್ ನಗರಲ್ಲಿ ಖಾಲಿ ಮಾಡಿಕೊಂಡು ಡೈರೆಕ್ಟ್ ಇಲ್ಲಿ ಯರಗಡ್ಡಕ್ಕೆ ಬಂದ್ವಿ. ಭರತ್ ನಗರಲ್ಲೆಲ್ಲ ಒಂದು 40 ಬಾಕ್ಸ್ ಇಳಿಸಿದ್ವಿ ಅಷ್ಟೇ. ಇನ್ನೆಲ್ಲ ಯರಗಡ್ಡದಲ್ಲಿ ಇಳಿಸಿದ್ದು. ಯರಗಡ್ಡ ಅಂದ್ಬಿಟ್ಟು ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ಬಂದು ರೋಡ್ ಸೈಡಲ್ಲಿ ಹಾಕ್ಕೊಂಡಿದ್ವಿ. ಎಲ್ಲ ಇಳಿಸ್ಕೊಂಡ್ರು ರಾತ್ರಿ ಅಂದರೆ ಬೆಳಗ್ಗೆ 5 ಗಂಟೆ 5:15 ಆಗಿತ್ತು. ಇವಾಗ ಬಾಕ್ಸ್ ತೊಗೊಬಂದಾಗ ಕೊಡ್ತಾಯಿದ್ದಾರೆ, ಹಾಕ್ಕೊತಾ ಇದ್ದೀನಿ. ಬಾಕ್ಸು ಇನ್ನೊಂದು 15 ಸೆಟ್ ಬಂದರೆ ಬಾಕ್ಸ್ ಎಲ್ಲ ಬರುತ್ತೆ. ಮತ್ತು ಅಮೌಂಟ್ ಬರಬೇಕು ನಮಗೆ, ಬಾಡಿಗೆ ಮತ್ತು ಪಟ್ಟಿ ಅಮೌಂಟ್ ಕೊಡ್ತಾರೆ. ಅದಕ್ಕೆ ಮತ್ತೆ ಭರತ್ ನಗರ್ಗೆ ಹೋಗಬೇಕು. ಅಲ್ಲಿ ಆಲ್ರೆಡಿ ಕಲೆಕ್ಷನ್ಗೆ ಹೋಗಿದ್ದಾರೆ. ಅದು ಇಸ್ಕೊಂಡು ಡೈರೆಕ್ಟ್ ಓಡ್ತಾ ಇರೋದೆ. ಇವಾಗ ಸದ್ಯಕ್ಕೆ ಇಲ್ಲಿ ಬಾಕ್ಸ್ ಹಾಕ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೊರಡಬೇಕು. ಏನು ಮಾಡ್ತಾರೆ ನೋಡೋಣ. 10 ಗಂಟೆಗೆ ಕೊಡ್ತೀನಿ ಅಂದಿದ್ದಾರೆ. ಅವ್ರು 11 ಗಂಟೆಗೆ ಕೊಟ್ಟರೆ ಸಾಕು, ಆರಾಮ್ಸೆ ಹೊರಟೋಗ್ಬಿಡ್ತೀವಿ. ಮತ್ತು ಟೌನಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ಲೇಟ್ ಮಾಡಿದಷ್ಟು ಟ್ರಾಫಿಕ್ ಆಗಿಬಿಡುತ್ತೆ ಟೌನು. ಸದ್ಯಕ್ಕೆ ಕ್ರೇಟೆಲ್ಲ ಹಾಕಿ ಹಗ್ಗ ಎಲ್ಲ ಕಟ್ಕೊಂಡು ರೆಡಿಯಾಗಿದ್ದೀವಿ. ಇನ್ನು ಅಮೌಂಟ್ ಕೊಡಬೇಕಷ್ಟೇ. 11 ಗಂಟೆ ಆಯಿತು ಟೈಮು. ಡ್ಯಾಮೇಜ್ ಬಂದುಬಿಟ್ಟು 5 ಕ್ರೇಟ್ ಡ್ಯಾಮೇಜ್ ಆಗಿದೆ.
ಇವಾಗ ಹೋಗಿ ಸದ್ಯಕ್ಕೆ ಹೊರಗಡೆ ಎಲ್ಲೋ ನಮ್ಮ ಆಫೀಸ್ ಹತ್ರ ಬನ್ನಿ ಅಮೌಂಟ್ ಕೊಡ್ತೀನಿ ಅಂದರು. ಅದಕ್ಕೆ ಹೋಗಿ ಅಮೌಂಟ್ ಇಸ್ಕೊಂಡು ಹೋಗ್ಬೇಕು. ಅಮೌಂಟ್ ಇಸ್ಕೊಳಕ್ಕೆ ಸದ್ಯಕ್ಕೆ ಅಮೌಂಟ್ ಎಲ್ಲ ಇಸ್ಕೊಂಡು ಇವಾಗ ತಾನೇ ಭರತ್ ನಗರ್ ಮೂಸಾಪೇಟ್, ಭರತ್ ನಗರು ಇದು ಅಂದ್ರೆ ಎಲ್ಲರೂ ಮೂಸಾಪೇಟ್ ಅಂತಾರೆ, ಹಳೆ ಹೆಸರು ಮೂಸಾಪೇಟು. ಇವಾಗ ಸದ್ಯಕ್ಕೆ ಅವರಿಬ್ಬರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಡೈರೆಕ್ಟ್ ಇಲ್ಲಿಂದ ರಿಂಗ್ ರೋಡ್ಗೆ ಹೋಗಿ ಅವ್ರನ್ನ ಬಿಟ್ಬಿಟ್ಟು ಹೋಗ್ತಾ ಇರೋದೆ. ಸದ್ಯಕ್ಕೆ ಅವರಿಬ್ಬರು ಇದ್ದರು, ಮಾರ್ಕೆಟ್ನಿಂದ ಇಬ್ಬರು ಬಂದಿದ್ದರು. ರಿಂಗ್ ರೋಡ್ ಹತ್ರ ಇಳ್ಕೊಂಡ್ರು, ಎಕ್ಸಿಟ್ ನಂಬರ್ 18 ಹತ್ರ. ಇಲ್ಲಿಂದ ನಮ್ಮದು ಎಕ್ಸಿಟ್ ನಂಬರ್ 16 ಬೆಂಗಳೂರು ಎಕ್ಸಿಟ್ಟು. ಅಲ್ಲೋಗಿ ಇಳ್ಕೊಂಡು ಹೋಗ್ತಾ ಇರೋದೆ. ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಅದಕ್ಕೆ ಮಂಜಣ್ಣ ಡ್ಯಾಮೇಜು ಎಲ್ಲ ಗುಡ್ಡೆ ಹಾಕಿದ್ದಾರೆ. ಫುಲ್ ಡ್ಯಾಮೇಜ್ ಆಗಿಬಿಟ್ಟು ನಿಮ್ಮ ಗಾಡಿಯಲ್ಲೆಲ್ಲ. ಪರವಾಗಿಲ್ಲ, ಈ ಗಾಡಿಯಲ್ಲಿ ಡ್ಯಾಮೇಜ್ ಇಲ್ಲ. ನಮ್ಮ ಗಾಡಿಯಲ್ಲಿ ಒಂದು 5 ಪ್ಲೇಟ್ ಡ್ಯಾಮೇಜ್ ಇತ್ತು, ಎಲ್ಲ ಬಿಸಾಕಿದ್ದೀವಿ. ನಮ್ಮ ಬಡ ದೋಸ್ತು ಮುಂದೆ ಹೋಗ್ತಾ ಇತ್ತಂತೆ, ಒಂದು 10 ಕಿಲೋಮೀಟ್ರಲ್ಲಿ ಹೋಗ್ತಾ ಇರುತ್ತೆ. ಅವರು ಸಿಗ್ತಾರೆ. ಇದು ನಮ್ಮ ಚಿಂತಾಮಣಿ ಇದೆ ಗಾಡಿ EMS. ನಮ್ದು 5 ಪ್ಲೇಟ್ ಡ್ಯಾಮೇಜ್ ಇತ್ತು, ಇಲ್ಲಿ ಬಿಸಾಕಿದ್ದೀವಿ. ನೋಡೋದೆ ನಾವು ಮುಂದೆ ಹೋಗಿ ಒಂದು 3000 ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಡೀಸೆಲ್ಲು ಪಾಯಿಂಟ್ ಇದೆ, ರೆಡ್ ಪಾಯಿಂಟು. ಇವಾಗ ಹೋಗಿ ಮುಂದೆ ಭಾರತ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಸದ್ಯಕ್ಕೆ ಕೃಷ್ಣಾ ನದಿ ಹತ್ರ ಬಂದ್ವಿ. ಇಲ್ಲಿ ಪರವಾಗಿಲ್ಲ, ಜಾಸ್ತಿ ಹೋಗ್ತಾ ಇದೆ. ಒಂದು 2 ದಿನ ಜಾಸ್ತಿ ಹೋಗ್ತಾ ಇತ್ತು, ಇವಾಗೇನು ಜಾಸ್ತಿ ಹೋಗ್ತಾ ಇಲ್ಲ. ಫುಲ್ಲಾಗಿದೆ, ಮಳೆ ನೋಡಿದ್ರೆ ನಿಲ್ತಾನೆ ಇಲ್ಲ, ಬೀಳ್ತಾನೆ ಇದೆ. ಫುಲ್ಲಾಗಿ ಮಳೆ ಬೀಳ್ತಾ ಇದೆ. ಹೈವೇ ಪಟ್ರೋಲಿಂಗ್ ಅವ್ರು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಡೌನ್ ಹತ್ರ ಬಂದ್ವಿ. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದಿದ್ದೆ ಅಲ್ಲಿ. ಇವಾಗ ಇಲ್ಲಿ ಡೌನಲ್ಲಿ ಊಟ ಮಾಡ್ಕೊಬೇಕು. ಆ ಲಾರಿ ಹಿಂದ್ಗಡೆ ಹಾಕೋಲ್ಲ, ಅಲ್ಲಿ ಕ್ಯಾಂಟ್ರ್ ಐತಾ, ಅಲ್ಲಿ ಇಲ್ಲಿ ಊಟ ಮಾಡಿಕೊಂಡು ಇವಾಗ ಹೋಗ್ಬೇಕು. ಎಲ್ಲ ಗಾಡಿ ಹೊರಟೋಗೈತೆ. KRM ಮಂಜಣ್ಣ ಅವರು ಹೊರಟೋದ್ರು. ನಮ್ಮ ಬಡ ದೋಸ್ತು ಮುಂದೆ ಹೋಗ್ತಾಯಿತ್ತಂತೆ, ಎಲ್ಲ ಹೋಗ್ತಾ ಇದ್ದಾರೆ. ಅವರೆಲ್ಲ ಊಟ ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿ ಊಟ ಮಾಡಿಕೊಂಡು ಹೊರಡ್ಬೇಕು. ಇಲ್ಲೇ ಭಾರತ್ ಹೋಟ್ಲಲ್ಲಿ ಗಾಡಿ ಇಲ್ಲಿ ಸೈಡ್ಗಾಗ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಹೊರಡ್ಬೇಕು. ಸದ್ಯಕ್ಕೆ ಕಿಯಾ ಫ್ಯಾಕ್ಟ್ರಿ ಹತ್ರ ಬಂದ್ವಿ, ಪೆನ್ಗೊಂಡ ಹತ್ರ. ಇಲ್ಲಿಂದ ಪೆನ್ಗೊಂಡ ಒಂದು 10 ಕಿಲೋಮೀಟರು. ಎಲ್ಲ ಸೈಡಲ್ಲೆಲ್ಲ ಕಿಯಾ ಫ್ಯಾಕ್ಟ್ರಿ. ನಮ್ಮ ಜೊತೆ ಬಂದಿದ್ದ ಹುಡುಗ ಒಂದು ಚಿಂತಾಮಣಿ. ನಮ್ಮದು ಚಿಂತಾಮಣಿಗೇನ ಈ ಸೈಡ್ ಹುಣಸೇನಹಳ್ಳಿ ಸ್ಟೇಷನ್ ಅಲ್ವಾ, ಅದಕ್ಕೆ ನಾನು ಬಿಡೋಕ್ಕಾಗಲ್ಲ. ಇನ್ನೊಂದು ಗಾಡಿ ಹೋಗ್ತಾ ಇತ್ತು, ಚಿಂತಾಮಣಿ ಗಾಡಿ. ಆ ಗಾಡಿಯಲ್ಲಿ ಅವ್ನು ಹೊರಟೋದ. ಹೋಗ್ತೀನಿ ಅಂದಾಗ ಕಳಿಸ್ಬಿಟ್ಟೆ. ಅದಕ್ಕೆ ಅವನ್ನ ಕಳಿಸ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೀನಿ ಆರಾಮಾಗಿ. ಹೋಗೋಣ. ಅವನಿದ್ದಿದ್ರೆ ಸ್ವಲ್ಪ ಟೆನ್ಷನ್ ಇರೋದು, ಅವನೋಗಿ ಊರಿಗೆ ಬಿಡಬೇಕು, ಇಲ್ಲಾಂದರೆ ಅವನಿಗೆ ಗಾಡಿ ಕೊಟ್ಟು ಕಳಿಸ್ಬೇಕಿತ್ತು. ಅವನು ಅವ್ರ ಜೊತೆ ಹೋಗ್ತೀನಿ ಅಂದು, ಅದಕ್ಕೆ ಕಳಿಸ್ಬಿಟ್ಟೆ. ನಮ್ಮದು ಬಡ ದೋಸ್ತು ಮತ್ತು ಮಂಜಣ್ಣವ್ರು ಮುಂದೆ ಹೋಗ್ತಾವ್ರಂತೆ. ಆದಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಅವ್ರ ಜೊತೆ ಹೊರಟೋಗೋಣ ನಾನು ಅಂದ್ಬಿಟ್ಟು. ಹೋಗಿ ಅವ್ರ ಜೊತೆ ಅವ್ರು ಊಟ ಮಾಡಬೇಕಂತೆ. ಮುಂದೆ ನೋಡ್ಕೊಂಡು ಹತ್ರ ನಿಲ್ಲಿಸ್ತಾರೆ. ಅಷ್ಟೊತ್ತಿಗೆ ಅವ್ರ ಜೊತೆ ಹೊರಟೋಗ್ತೀನಿ ನಾನು. ಪೆನ್ಗೊಂಡ ಹತ್ರ ಬಡ ಸೊಕ್ಕೆ ಬರೋತ್ತಿಗೆ ನಮ್ಮ ಬಡ ದೋಸ್ತು ಸಿಕ್ತು. KRM ಮಂಜಣ್ಣವ್ರ ಮುಂದೆ ಹೋಗ್ತಾರೆ ನಮ್ಮ ಬಡ ದೋಸ್ತು. ಬೆಳಗ್ಗೆ ನನಗಿನ ಒಂದು 1 ಅವರ್ ಬೇಗ ಬಿಟ್ಟಿದ್ದಾರೆ. ಪರವಾಗಿಲ್ಲ, ನನ್ನ ಜೊತೆಗೆ ಸಿಕ್ಕಿದ್ರು. ಆ ಥರ ಬಿಡಬಾರ್ದು, ಅದಕ್ಕೆ ನಮ್ಮ ಹಿಂದೆನೇ ಬರ್ಬೇಕು ಇವ್ರು ಆರಾಮಾಗಿ. ಅದಕ್ಕೆ ಹೋಗಿ ನೋಡ್ಕೊಂಡದಲ್ಲಿ ಊಟ ಮಾಡ್ಬೇಕಂತವರು. ಅಲ್ಲಿ ಊಟ ಮಾಡಿದ್ಮೇಲೆ ಅವ್ರ ಜೊತೆನೇ ಹೋಗೋದು ಆರಾಮಾಗಿ. ಇದೇ ಆಂಟಿ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದು ಹೊರಗಡೆ ನಿಂತ್ಕೊಂಡಿದ್ವಿ. ಇಲ್ಲಿಂದ ಮಂಜಣ್ಣ ಬಾಗೇಪಲ್ಲಿಯಿಂದ ಲೆಫ್ಟ್ಗೆ ಹೋಗ್ತಾರೆ ಅವರು, ದಿಬ್ಬೂರಹಳ್ಳಿ ಮೇಲೆ. ಇವರು ಶಶಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ ಜೊತೆ ಬಡ ದೋಸ್ತಲ್ಲಿ ಬಂದಿದ್ದರು. ಮಂಜಣ್ಣ ಏನೋ ಫೋನಲ್ಲಿ ಮಾತಾಡ್ಕೊಂಡು ಓಡ್ತಾ ಇದ್ದಾರೆ. ಇವರು ಪಿಠಾಪುರ ಮಂಜಣ್ಣ ಅವರು ಓಡೋಗ್ಬಿಟ್ರು, ವೀಡಿಯೋ ತೆಗಿತಾಯಿದ್ದೀನಿ ಅಂದ್ಬಿಟ್ಟು. ಬಡ ದೋಸ್ತಲ್ಲಿ ಬಂದಿದ್ದ ನಮ್ಮ ಶಿಷ್ಯಣ್ಣ ಅವ್ರು ಬಂದು ಬಿಟ್ಬಿಟ್ಟು ನಮ್ಮೂರ ಪಕ್ಕದಲ್ಲೇ ಚೆನ್ನಹಳ್ಳಿ ಅಂದ್ಬಿಟ್ಟು ಅವ್ರೂರು ಬಿಟ್ಬಿಟ್ಟು ನಮ್ಮೂರು ಪಕ್ಕದಲ್ಲೇ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಟೈಮ್ ಬಂದುಬಿಟ್ಟು 11:30 ಆಯಿತು. ಇನ್ನೇನು ಮನೆಯಲ್ಲಿ ಹೋಗಿ ಮಲ್ಕೊಂಡು ಬೆಳಗ್ಗೆನೇ ಲೋಡಿದ್ರೆ ಲೋಡ್ಗೆ ಹೋಗೋದಷ್ಟೇ ಕೆಲಸ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.